ವೇದಿಕೆಯ ಮೇಲೆ ಆಸೀನರಾಗಿರುವ ಈ ಮನೆಯ ಯಜಮಾನ ಆತ್ಮೀಯ ನಾರಾಯಣ ನಾಯ್ಕರೇ, ಹಾಗೆಯೇ ಸುಜಯರವರೇ, ಆನಂದರಾಯಿಗಳೇ, ಸುಮಿತ್ರಾ ಎರ್ಪೆಕಟ್ಟೆಯವರೇ, ಚಿನ್ಮಯ್ಯವರೇ, ಡಾಕ್ಟರ್ ಸೂರ್ಯನಾರಾಯಣರವರೇ, ಹರ್ಷಿತಾರವರೇ ಮತ್ತು ಎಲ್ಲ ಇಂದಿನ ಈ ಕಾರ್ಯಕ್ರಮವನ್ನು ಚೆನ್ನಾಗಾಣಿಸಿಕೊಟ್ಟ, ಅದರಲ್ಲೂ ಲಾಸ್ಯಳ ಹುಟ್ಟುಹಬ್ಬದಲ್ಲಿ ಲಾಸ್ಯಕ್ಕೆ ಅಣಿ ಮಾಡಿಕೊಟ್ಟ ಸರ್ವ ಸಜ್ಜನ ಬಂಧು ಮಿತ್ರರೇ, ಮೊದಲಾಗಿ ಇಂದಿನ ಕಾರ್ಯಕ್ರಮದ ಬಗೆಗೆ ಒಂದು ತನಗದ ರೂಪದಲ್ಲಿ ಇರುವ 4 ಸಾಲುಗಳನ್ನು ಹೇಳಿ ಒಂದೆರಡು ಮಾತಾಡ್ತೇನೆ. ತನಗ ಅಂತ ಇದೆ ಅಂದರೆ 7 ಅಕ್ಷರಗಳನ್ನು ಪೋಣಿಸಿ ಬರೆಯುವ ಒಂದು ಫಿಲಿಪ್ಪೈನ್ ಮಾದರಿಯ ಕವನ. 4 ಗೆರೆ, 7 ಅಕ್ಷರಗಳು, 7 ಇದು ಜೀವನದ ಹಾದಿಗೆ ಬೇಕು ಶುಭ ಸಂದೇಶ. ಗೀತಾಲಕ್ಷ್ಮಿ ಹೊಂದಲಿ ನೀಡುವೆಡೆ ಉತ್ಸಾಹ. ಸಿಡುಕಿರದೆ ಬಾಳು ಸಂಪದವು ಬೇರೇಕೆ. ಲಾಸ್ಯ ಲಕ್ಷ್ಮಿ ಪ್ರಸಾದ ಮೋದದೆಡೆ ಗಮನ. ಕೊನೆಗೊಂದು ಪಂಚು ಕೊಡುವಂಥದ್ದು ಸಾಮಾನ್ಯವಾಗಿ ತನಗದ ವಿಧಾನ. ನಾರಾಯಣರ ಹಬ್ಬ ಮನೆಯಲ್ಲಿರೆ ಕಬ್ಬ. ಮೊಮ್ಮಗಳಿಗೂ ಮೋದ ನಿಜವದುವೆ ಸ್ವರ್ಗ. ಹೀಗೆ ಒಂದು ಹಲವಾರು ಪ್ರಕಾರಗಳ ಬಗ್ಗೆ ಹೇಳೋಣ ಅಂತಿದ್ದೇನೆ. ಸಾಹಿತ್ಯ ಅನ್ನುವಂಥದ್ದು ಕೇವಲ ಒಂದು ವಾಕ್ಯವನ್ನು ಬರೆಯುತ್ತಾ ಹೋಗಿ ಅದನ್ನು ಯಾವುದೋ ಒಂದು ರೂಪಕ್ಕೆ ಇಳಿಸಿದಾಗ ಸಾಹಿತ್ಯ ಆಗುವುದಿಲ್ಲ. ನಾನು ಬಂದೆ ಮಂಗಳೂರಿಂದ, ದಾರಿಯಲ್ಲಿ ಯಾವುದೇ ತೊಂದರೆ ಇರಲಿಲ್ಲ, ಹಾಗಾಗಿ ಸಮಯಕ್ಕೆ ಸರಿಯಾಗಿ ಬಂದೆ, ಇಲ್ಲಿ ನಾರಾಯಣರ ಕಾರ್ಯಕ್ರಮದಲ್ಲಿ ನಿಂದೆ. ಹೀಗೆ ಒಂದು ಸಾಮಾನ್ಯವಾಗಿ ಎಲ್ಲರೂ ಬರಿಬಹುದು ಅಥವಾ ಹೇಳ್ಬೋದು. ಆದರೆ ಕವನ ಅನ್ನುವಂಥದ್ದು ಒಂದು ಭಾವವನ್ನು ಸೃಜಿಸಿ, ಯಾವುದೋ ಒಂದು ಒಳಗೆ ಅಡಗಿರುವ ಭಾವವನ್ನು ಹೊರಕ್ಕೆ ಚೆಲ್ಲಿ ಅದರ ಒಳಗಿನಿಂದ ಅಮೃತವನ್ನು ತೆಗಿಬೇಕು, ಅದರ ಒಳಗಡೆ ಇನ್ನೊಂದನ್ನು ಕೊಡಬೇಕು. ಅದು ಹಾಗೆ ಆಗಬೇಕಾದ್ರೆ ಬಹಳ ಬುದ್ಧಿಮತ್ತೆ ಬೇಕಾಗ್ತದೆ, ಅಷ್ಟೇ ಚಾಕಚಕ್ಯತೆಯೂ ಬೇಕಾಗ್ತದೆ. ಏನು ಬೇರೆ ಬೇರೆ ರೀತಿಯ ಸಾಹಿತ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ಕೆಲವುದರಲ್ಲಿ ನೀತಿ ವಾಕ್ಯಗಳಿರ್ಬೋದು, ಕೆಲವುದರಲ್ಲಿ ಹಾಸ್ಯಗಳಿರ್ಬೋದು, ಕೆಲವುದರಲ್ಲಿ ಏನಾದರೂ ಒಂದು ಪಂಚ್ ಅಂತ ನಾವು ಕರಿತೇವೆ, ಆ ರೀತಿಯೂ ಇರ್ಬೋದು. ಅಂದರೆ ಏನು, ಒಂದು ಸಾಮಾನ್ಯವಾಗಿ ಒಂದು ಹೊಸತನ್ನು ಕೊಡುವ ಒಂದು ಅಂಶ ಇದ್ದಾಗ ಅದು ಕಾವ್ಯ ಅನ್ನಿಸ್ತದೆ. ಅಲ್ಲಿ ನಾವು ಒಂದು ವಿಶಿಷ್ಟತೆಯನ್ನು ಸಹ ಕಾಣಬೇಕಾಗ್ತದೆ. ಹಾಗೆ ಬೇರೆ ಬೇರೆ ರೀತಿಯ ಪ್ರಕಾರಗಳಲ್ಲಿ ನಾವು ಕಾವ್ಯವನ್ನು ಬರೀಬಹುದು, ಹಲವಾರು ರೀತಿಯಲ್ಲಿ. ಹಿಂದಿನ ಕಾಲದಲ್ಲಿ ಮೊದಲಿಗೆ ಆರಂಭವಾಗಿದ್ದು ಜಾನಪದದಿಂದ, ಏನು ಈ ಮನಸ್ಸಿಗೆ ಬಂದಂಥ ವಿಷಯಗಳನ್ನು ಕಾವ್ಯಾತ್ಮಕವಾಗಿ ಹಾಡಿ ಬರೆಯದೇ ಇದ್ದಂಥ ವಿಷಯಗಳು, ಅವೆಲ್ಲ ಜಾನಪದಗಳು. ಜಾನಪದಗಳಿಂದ ನಂತರ ಏನಾಯಿತು, ಮುಂದುವರೆದು ಬೇರೆ ಬೇರೆ ರೀತಿಯ ಕಾವ್ಯ ವೈಖರಿಗಳು ಬಂತು. ಅದರಲ್ಲಿ ಹಿಂದೆ ರಗಳೆಗಳಿರ್ಬೋದು, ಷಟ್ಪದಿಗಳಿರ್ಬೋದು, ಹೀಗೆ ಬಂತು. ಅವುಗಳನ್ನೆಲ್ಲ ನಿಶ್ಚಿತವಾದಂತಹ ಪ್ರಾಸಗಳು, ಆದಿಪ್ರಾಸ, ಹಾಗೆ ನಿರ್ದಿಷ್ಟವಾದ ಮಾತ್ರೆಗಳು. ನಮಗೆ ವೈದ್ಯರಿಗಾದರೆ ಈಚೆ ಮಾತ್ರೆ ಗೊತ್ತು, ಕಾವ್ಯದಲ್ಲಿ ಒಂದು ಮಾತ್ರೆ ಅಂತ ಇದೆ. ಈಗ ಮುಕ್ತಕಾಂತ ಬರೆಯುವಾಗ ಉದಾಹರಣೆಗೆ, ಗಡಿನಾಡ ಸಾಹಿತ್ಯ ಡಿಂಡಿಮದ ಸಡಗರದಿ ನಡೆದೆ ಸಭೆಯೆಡೆ ಇಳಿಯ ಸಂಜೆ ನಾನು ಈಗ ಒಡನೆ ಕಂಡೆನು ಹಲವು ಕವಿಗಡಣ ಮಿತ್ರರನು ಒಡಲಾಳ ಖುಷಿಯಾಯಿತು ತೀರ ತಮ್ಮ. ಇಲ್ಲಿ ಗಡಿನಾಡ ಸಾಹಿತ್ಯ ದಿಂಡಿಮದ ಸಡಗರದಿ, ಅವುಗಳಿಗೆ 1 2 3 4 ಹೀಗೆ ಮಾತ್ರೆಗಳಿದೆ. ದೀರ್ಘ ಬಂದಾಗ ನಾ ಅಂತ ಬಂದಾಗ 2, ಗ ಡಿ ನಾಡ, ಗ 1, ಡಿ 1, ನಾ 2, ಡ 1, ಇದನ್ನು ಸೇರಿಸಿದಾಗ ಆ ವಾಕ್ಯದಲ್ಲಿ 20 ಮಾತ್ರ ಬರಬೇಕು.
ಎರಡನೇ ವಾಕ್ಯದಲ್ಲಿ 18 ಬರಬೇಕು. ನಡೆದೆ ಸಭೆಯಲ್ಲಿ ಇಳಿಯ ಸಂಜೆ ನಾನು. ಪುನಃ ಮುಂದಿನ ವಾಕ್ಯದಲ್ಲಿ ಒಡನೆ ಕಂಡೆನು ಹಲವು ಕವಿ ಗಡನ ಮಿತ್ರರದು. ಇಲ್ಲಿ 20 ಬೇಕು. ಪುನಃ ಒಡಲಾಳ ಖುಷಿ ಆಯಿತು ಧೀರತಮ್ಮ, ಇಲ್ಲಿ 16 ಬೇಕು. ಹಾಗೆ ಎರಡನೇ ಅಕ್ಷರ ನೋಡಿ, ಗಡಿ ನಡೆ ಒಡನೆ ಒಡಲಾಳ ಬಂತು, ಅಲ್ಲಿ ಡಾ ಅಂತ ಹೇಳಿ ಆದಿಪ್ರಾಸ ಅಂತ ಕರೀತೇವೆ. ಈ ರೀತಿಯಲ್ಲಿರುವಂಥ ರಚನೆಗಳೇ ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ಬಂದದ್ದು. ಈಗ ಪುನಃ ಈ ಜಾಲತಾಣದ ಒಂದು ಲಾಸ್ಯ ಶುರುವಾದ ಮೇಲೆ ಈಗ ಒಂದು 2-3 ವರ್ಷಗಳಿಂದ ಈ ರೀತಿಯ ಛಂದೋಬದ್ಧ ಸಾಹಿತ್ಯಕ್ಕೆ ಪುನಃ ಚಾಲನೆ ಸಿಕ್ಕಿದ ಹಾಗೆ ಕಾಣ್ತಾ ಉಂಟು. ಇಲ್ಲದಿದ್ದರೆ ಇರಲಿಲ್ಲ. ನಾನು ಸುಮಾರು 76ನೇ ಇಸವಿಯಿಂದ ಬರೀತಾ ಇದ್ದೇನೆ. ನಾನು ಈ ರೀತಿ ಛಂದೋಬದ್ಧ ಸಾಹಿತ್ಯ ಬರೀಲಿಕ್ಕೆ ಶುರು ಮಾಡಿದ್ದೆ 15ರ ನಂತರ. ಅದಕ್ಕೆ ಮುಂಚೆ ಬೇರೆ ರೀತಿ ನವ್ಯೋತ್ತರಗಳೇ ಹೆಚ್ಚಿದ್ದವು. ನಾನು ಬರೆದ ಅತ್ಯಧಿಕ ಕವನಗಳು ತುಷಾರದಲ್ಲಿ ಒಂದು 100ರ ಮೇಲೆ ನಂದು ಬಹುಮಾನ ಆಗಿದೆ ಮತ್ತು ಪ್ರಕಟ ಆಗಿದೆ. ಅಷ್ಟೂ ಕವನಗಳು ಈ ಪ್ರಾಸದ ಗೊಡವೆ ಇಲ್ಲ, ಆದರೆ ಒಂದು ಪಂಚ ಅಥವಾ ಒಂದು ವಿಶಿಷ್ಟವಾದ ಭಾವ ಇದೆ. ಈ ರೀತಿಯಲ್ಲಿ ಅದು ನವ್ಯೋತ್ತರ ದಾಟಿಗಳೇ ಇದ್ದಂಥ ಕಾಲ. ಈಗ ಪುನಃ ನಾವು ಈ ಆದಿಪ್ರಾಸ ಅಂತ್ಯಪ್ರಾಸಗಳಿಗೆ ಬಂದಿದ್ದೇವೆ. ಬರೆಯುವರು ನಾರಾಯಣ, ನಾಯಕರು ಸಾಹಿತ್ಯ, ಹರಿವಂತೆ ಜಲಧಾರೆ ನದಿಯಲ್ಲಿ ನಿತ್ಯ. ಒಂದು ಉಪಮೆಯನ್ನು ಕೊಡುವುದು. ಮೆರೆಯುತ್ತಲಿ ಇರಲವರ ಲೇಖನೀಯ ಚಲನೆಗಳು. ಒಂದು ಆಶಯ, ಮೆರೆಯುತ್ತಲಿರಲವರ ಲೇಖನೀಯ ಚಲನೆಗಳು ತರಲು ಸುಜ್ಞಾನವನ್ನು ಧೀರತಮ್ಮ. ಅದೊಂದು ಜ್ಞಾನ ಕೊಡುವಂಥದ್ದಾಗಿರಲಿ ಅಂತೇಳಿ. ಹಾಗೆ ಈ ಗಜಲ್ ಅಂತ ಒಂದು ಪ್ರಕಾರ ಈಗ ಪುನಃ ದಾಳಿ ಇಟ್ಟಿದೆ. ಗಜಲ್ ಅಂದ್ರೇನು? ಒಂದು ವಿಶಿಷ್ಟವಾದ ವಿಷಯವನ್ನು ಹೇಳ್ತಾ ಮಧ್ಯೆ ಉಪಮೆಯ ಮೂಲಕ ನಾವು ಅದನ್ನು ವಿವರಿಸ್ತಾ ಹೋಗುವುದು. ಪ್ರತಿಯೊಂದರಲ್ಲಿ ಉಪಮೆ, ಯಾವುದೋ ಒಂದು ವಿಷಯ ಹೇಳಲಿಕ್ಕೆ ಹೊರಟದ್ದು, ಅದಕ್ಕೆ ಸಮಾನಾಂತರವಾದನ್ನು ಹೇಳುವಂಥದ್ದು. ಜನರ ಶುಭ ಹರಕೆಗಳು ಹೊಸ ಹುರುಪು ತಂದಿರಲು ನೆಮ್ಮದಿಯ ನಾಳೆಗಳು ಇರಲಾರವೇ ಮತ್ತು ಬರಲಾರವೇ. ತನುಮನದ ಆತ್ಮೀಯ ಕುರುಹಾಗಿ ನಲ್ವರಕೆ ಇರಲು ಸವಿಭಾವಗಳು ಇರಲಾರವೇ ಮತ್ತು ಬರಲಾರವೇ. ಗತಕಾಲ ಗತಿಸಿರದೆ ಅದು ಬೇಡ ಮನದೊಳಗೆ, ಮುಂದೆ ನಡೆಯುವ ಹೆಜ್ಜೆ ಪ್ರಜ್ಞೆ ಸಾಕು. ಇಲ್ಲಿ ವಿಷಯ ಬೇರೆ ಅಂದ್ರೆ ಉಪಮೆ. ಮತಿಯಲ್ಲಿ ಸಮ್ಮತಿಯ ಸಂಬಂಧ ಬಂಧಿಸುವ ಚಿಂತನೆಯ ಪೂರಗಳು ಇರಲಾರವೇ ಮತ್ತು ಬರಲಾರವೇ. ಹೀಗೆ ನಾವು ಆ ಒಂದು ಬೇರೆ ಬೇರೆ ರೀತಿಯ ಉಪಮೆಗಳನ್ನು, ಈಗ ಪ್ರೇಮಕ್ಕೆ ಸಂಬಂಧಪಟ್ಟ ಗಜಲ್ ಬರೆಯುವಾಗ ಅದಕ್ಕೆ ಸಂಬಂಧಪಟ್ಟ ಚಂದ್ರ, ನಕ್ಷತ್ರ ಇತ್ಯಾದಿಗಳು ಉಪಮೆ ಅಂತ ತಗೊಂಡು ಬರೆಯುವುದು. ಹಾಗೆಯೇ ಮುಕ್ತಕಗಳು, ನಾನು ಈಗ ಓದಿದ್ದು ಮುಕ್ತಕ ಆರಂಭದಲ್ಲಿ ಧೀರತಮ್ಮ ಅಂತದ್ದು ಮುಕ್ತಕಗಳಿರ್ಬೋದು. ಹೀಗೆ ಹಲವಾರು ಪ್ರಕಾರಗಳಲ್ಲಿ ಕಾವ್ಯಗಳು ರಚಿಸಲ್ಪಡಬೇಕು. ಆದರೆ ಕಾವ್ಯದಲ್ಲಿ ಏನನ್ನು ಯೋಚನೆ ಮಾಡಬೇಕು? ಕಾವ್ಯ ಬರೆಯುವಾಗ ಕಾಗುಣಿತದ ಬಗ್ಗೆ ಪ್ರಜ್ಞೆ ಬೇಕು. ಕಾಗುಣಿತ ಅಂದರೆ ಅಕ್ಷರದ ಜ್ಞಾನ. ಹಾಗೆಯೇ ಕಾವ್ಯದಲ್ಲಿ ಒತ್ತಕ್ಷರ ಮತ್ತು ಒತ್ತಿಲ್ಲದ ಅಕ್ಷರಗಳನ್ನು ಹೇಗೆ ಬಳಸಬೇಕು ಅನ್ನುವಂಥ ಒಂದು ಕಲ್ಪನೆ ಬೇಕು. ಹಾಗೆಯೇ ಕಾವ್ಯದಲ್ಲಿ ಬರೆಯುವ ವಾಕ್ಯಗಳು ಕೇವಲ ಗದ್ಯ ರೂಪವಾಗಿರಬಾರ್ದು, ಮಾತಿನ ಹಾಗೆ ಇರಬಾರ್ದು. ಅದು ಒಂದು ಈಗ ವಿಶಿಷ್ಟವಾದಂಥ ಪಂಚ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ವಿಶಿಷ್ಟವಾದಂಥ ಒಂದು ನಡೆಯನ್ನು ಹೊಂದಿರಬೇಕು. ಕೇವಲ ನಾನು ಇವತ್ತು ಕಾಫಿಯನ್ನು ಕುಡಿಯಲು ಹೋಗಿದ್ದೇನೆ ಅದಾಗೋದಿಲ್ಲ. ಕುಡಿಯಲೆಂದು ಕಾಫಿಯನ್ನು ಕರೆತನವನ್ನು ನನ್ನನ್ನು ಇದಾಗ್ತದೆ. ಹೀಗೆ ಆ ರೀತಿಯಲ್ಲಿ ಅದು ಬಿಡಿ, ಅದು ಭಾವನೆಗೆ ಬಂದಾಗ ನಾವು ಬರೆಯುವಂಥದ್ದು. ಹಾಗೆ ಅದು ಒಂದು ಕಾಗುಣಿತ ದೋಷದ ಬಗ್ಗೆ ಪ್ರಜ್ಞೆ, ಒಂದು ವಾಕ್ಯಾರ್ಥದ ಬಗ್ಗೆ ಪ್ರಜ್ಞೆ. ಆ ವಾಕ್ಯಕ್ಕೊಂದು ಅರ್ಥ ಇರಬೇಕು. ಹಾಗೆಯೇ ಕಾವ್ಯದಲ್ಲಿ ಮುಂದೆ ನಾವು ಸಾಗುವ ವಾಕ್ಯಗಳು ಹಿಂದಿನ ವಾಕ್ಯಗಳಿಗೆ ಒಂದಕ್ಕೊಂದು ಪೂರಕವಾಗಿರಬೇಕು. ಎಲ್ಲಿಂದ ಎಲ್ಲಿಗೂ ಹೋಗಬಾರದು, ದ್ರಾವಿಡ ಪ್ರಾಣಾಯಾಮ ಮಾಡಿದಾಗೆ. ಹಾಗಾಗಿ ಅಂಥದ್ದು ಸಹ ನಮಗೆ ಇದ್ದಾಗ ಅದು ಒಂದು ಉತ್ತಮವಾದ ಸಾಹಿತ್ಯವನ್ನು ರಚಿಸಲಿಕ್ಕೆ ಆಗ್ತದೆ ಅಂತೇಳಿ. ಹಾಗೆ ಕಾವ್ಯವನ್ನು ವಾಚನ ಮಾಡುವುದು ಸಹ ಒಂದು ಶೈಲಿ. ವಾಚನ ಮಾಡುವಾಗ ಅದು ಆ ಕೇಳುಗನಿಗೆ ಮುಂದಿನ ವಾಕ್ಯವನ್ನು ಕೇಳಿಸಬೇಕು. ಮುಂದಿನ ವಾಕ್ಯವನ್ನು ಅವನು ನಿರೀಕ್ಷೆ ಪಡುವ ಹಾಗಿರಬೇಕು. ಎಷ್ಟೋ ಮಂದಿ ಅತ್ಯುತ್ತಮ ರೈಟರ್ಸ್ ಇದ್ದಾರೆ, ಅವರಿಗೆ ಯಾವುದೇ ರೀತಿಯಲ್ಲಿ ವಾಚನ ಮಾಡಲಿಕ್ಕೆ ಬಾರದೆ ಸೋತವರಿದ್ದಾರೆ. ಎಷ್ಟೋ ಮಂದಿ ನನ್ನಂಥವರು ಏನೂ ಬರೆಯುವುದಿಲ್ಲ, ಆದರೆ ವಾಚನವನ್ನು ಹೇಗೋ ಮಾಡಿ ಒಂದಷ್ಟು ನಗೆ ಬರಿಸ್ತೇವೆ. ಹಾಗೆ ಅಂದರೆ ನಾವು ವಾಚನ ಮಾಡುವ ಶೈಲಿ ಭಾಳ ಮುಖ್ಯ ಅಂತೇಳಿ. ಹಾಗೆ ಕಾಗುಣಿತ ಮತ್ತು ಅದರ ಜೊತೆಗೆ ನಾವಿನ್ನೊಂದು ಸ್ವರಾಕ್ಷರ ಮತ್ತು ವಿಷಮಾಕ್ಷರ ಅಕ್ಷರಗಳ ಬಗ್ಗೆ ಅಕ್ಷರ ಜ್ಞಾನ ಸಹ ಇರಬೇಕು.
ಅಕ್ಷರವನ್ನು ಸರಿಯಾದ ರೀತಿಯಲ್ಲಿ ಹೇಳಲಿಕ್ಕೆ ಬರಬೇಕು. ಹಾಗೆ ಅದು ಏನು ಹೇಳ್ತೇವೆ ನಾವು, ಆ ಒಂದು ಪದದಿಂದ ಇನ್ನೊಂದು ಪದಕ್ಕೆ ನಿಲ್ಲಿಸಿ ನಿಲ್ಲಿಸಿ ಹೇಳುವಂಥದ್ದು ಇತ್ಯಾದಿಗಳ ಬಗ್ಗೆ ಸಹ ಪ್ರಜ್ಞೆ ಇರಬೇಕು. ಹಾಗೆ ಇದ್ದಾಗ ಮಾತ್ರ ಒಬ್ಬನ ಕಾವ್ಯಕ್ಕೆ ಬೆಲೆ ಬರ್ತದೆ. ಕಾವ್ಯ ಒಳ್ಳೆದಿರ್ತದೆ, ಹೆಚ್ಚಿನವರದ್ದು ಕಾವ್ಯ ಒಳ್ಳೆಯದೇ ಇರ್ತದೆ, ಯಾರ್ದು ಹಾಳಾಗಿರುವುದಿಲ್ಲ. ಆದರೆ ಅದರ ಪ್ರೆಸೆಂಟೇಷನ್ನಲ್ಲೇ ಇರುವುದು. ಎಷ್ಟೋ ಸಾಮಾನ್ಯ ಕವನಗಳು ಗೆಲ್ಲುವುದು ಸಹ ಪ್ರೆಸೆಂಟೇಷನ್ನಿಂದ. ಎಷ್ಟೋ ಸಂದರ್ಭಗಳಲ್ಲಿ, ಎಷ್ಟೋ ಸ್ಪರ್ಧೆಗಳಲ್ಲಿ ಅತ್ಯುತ್ತಮವಾದ ಕವನ ನಮ್ಮದು ಅಂತ ನಾವು ನಮ್ಮದೇ ನಾವೇ ತಟ್ಟಿಕೊಂಡಿದ್ದರೂ ಸಹ ನಾವು ಸೋಲ್ತೇವೆ. ಆದರೆ ಇನ್ನೊಂದು ನಾವು ಅಷ್ಟಾಗಿ ಬೆಲೆ ಕೊಡದ ಕವನ ಸ್ಥಾನ ಪಡೆಯುತ್ತೆ. ಇದೆಲ್ಲ ಹೇಗೆ ಅಂದರೆ ಪ್ರೆಸೆಂಟೇಷನ್ನಿಂದ, ಮತ್ತು ಒಳಗಿನ ಸತ್ವಗಳು ಬೇಕು, ಅದು ವಿಷಯ ಬೇರೆ. ಹಾಗಾಗಿ ನಾವು ಸಾಹಿತ್ಯ ಅನ್ನುವಂಥದ್ದನ್ನು ಸದಾಕಾಲ ಗಂಭೀರವಾಗಿ ಯೋಚಿಸಿ ಸುರಳಿತವಾಗಿ ಮಾಡಬಹುದಾದಂಥ ಒಂದು ಕಲೆ. ನಾರಾಯಣ ನಾಯ್ಕರು ಅವರ ಇದರ ಕೆಲಸ ಅವಧಿಯನ್ನು ಮುಗಿದು ರಿಟೈರ್ಡ್ ಆದಾಗ ಅವರು ಇದರಲ್ಲಿ ಹೆಚ್ಚು ಪ್ರವೃತ್ತರಾಗಿ ಸಾಹಿತ್ಯ ಕೃಷಿ ಮಾಡ್ತಾ ಇರುವುದು ಸಹ ಒಂದು ಸಂತೋಷದ ವಿಚಾರ. ಅದರ ಜೊತೆಗೆ ನಾನು ಇವತ್ತು ಇಲ್ಲಿ ನೋಡಿದ್ದೇನೆಂದರೆ ಅವರ ಕುಟುಂಬದವರು ಪೂರಾ ರೈಟರ್ಸೇ, ಎಲ್ಲ ಸಹ ಹುಡುಗ ಸಹ ಎಷ್ಟು ಚಂದಕ್ಕೆ ಬರೆದ ಕಬ್ಬಿನಾದನ್ನು ಸಹ ನೆನಪಿಟ್ಟುಕೊಂಡು. ಹಾಗೆ ಒಂದು ಏನು ಹೇಳ್ತೇವೆ ಅದಕ್ಕೆ, ಆನುವಂಶಿಕತೆಯ ಅಥವಾ ಒಂದು ರೀತಿಯ ಅವಿನಾಭಾವ ಸಂಬಂಧವ, ಆಶ್ರಯಿ ಭಾವ ಇದೆ. ಒಂದು ಆಲದ ಮರದ ಅಡಿಯಲ್ಲಿ ಇರುವಂಥ ಒಂದು ಏನು ಪ್ರಾಣಿಗೆ ಆಲ ಆಶ್ರಯ ಆಗಿರ್ತದೆ, ನೆಲ ಆಶ್ರಯ ಆಗಿರ್ತದೆ. ಹಾಗೆ ಈ ಇವರ ಗಾಳಿತಾಗಿ, ನಾರಾಯಣ ನಾಯಕರ ಗಾಳಿತಾಗಿ ಅವರ ಇನ್ನೊಬ್ಬರಿಗೆ ಸಂಬಂಧಿಕರಿಗೆ ಮನೆಯವರಿಗೆ ಬರೆಯುವಂತ ಅನಿಸ್ತದೆ. ಈಗ ನನ್ನ ಮನೆಯಲ್ಲಿ ನನಗೆ ಬರೀಲಿಕ್ಕೆ ಕಾರಣ ನನ್ನ ಅಕ್ಕ ಇಬ್ಬರು, ಸುಶೀಲಾ ಪಾತ್ನಾಡ್ಕ ಅಂತ ಇದ್ದಾರೆ ಮುಳ್ಳೇರಿ ಹತ್ರ. ಅವರು 7ನೇ ತರಗತಿಯಲ್ಲಿರುವಾಗಲೇ ಬರಿತಾ ಇದ್ರು. ನನ್ನ ಅಣ್ಣ ಅಡ್ಡಿಗಳು ಮಾಸ್ಟರ್ ಆಗಿತ್ತು. ಅವರ ಗಾಳಿಯಿಂದ ನಾನು ಸಹ ಬರೀಲಿಕ್ಕೆ ಶುರು ಮಾಡಿ ಸುಮಾರು ಪ್ರಾಥಮಿಕ ಶಾಲೆಯಲ್ಲಿರುವಾಗಲೇ ನಾವು ಭಾರತದಲ್ಲಿ ಬರ್ತಿತ್ತು. ಹಾಗೆ ಮತ್ತೆ ಮುಂದುವರಿಯಿತು ಅಷ್ಟೇ. ಹಾಗೆ ಕೂಡ ಆಗುವಂಥದ್ದು ಅಂದ್ರೇನು, ಪ್ರಭಾವ ಅಂತ ಹೇಳ್ತೇವೆ. ಒಂದು ವಿಶಿಷ್ಟವಾದಂತಹ ಒಂದು ಗಾಳಿ ತಾಗುವುದು, ಆ ಗಾಳಿ ತಾಗುವುದು ಪ್ರಭಾವಕ್ಕೊಳಗಾಗುವುದು. ಪ್ರಭಾವಕ್ಕೊಳಗಾದಾಗ ಬರೀಲಿಕ್ಕೆ ಬಾರದವ ಸಹ ಮತ್ತೆ ಬರೀಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಈಗ ನಾವು ನಮ್ಮ ಮನೆಯಲ್ಲಿ ನಾವು ಈಗ ಬರೆದು ಓದಿ ಮಾಡ್ತಾ ಇರುವಾಗ ನಮ್ಮ ಹೆಂಡತಿ ಕೂಡ ಬರೀತಾರೆ, ನಮ್ಮ ಮಗ ಸಹ ಬರೀತಾರೆ. ಹಾಗೆ ಆಗ್ತದೆ, ಯಾಕೆಂದರೆ ಕೇಳಿಯೇ. ಹಾಗೆ ಬೊಗಳಿ ರಾಗ ಅಂತ ಇದ್ದಾಗೆ, ಅದು ಕೆಟ್ಟದಾಗಿದ್ದಾಗ ಮಾತ್ರ ಉಗುಳಿ ರೋಗ ಆಗ್ತದೆ. ಹಾಗೆ ಇವತ್ತಿನ ಈ ಒಂದು ಟ್ರಿಪಲ್ ಆಕ್ಷನ್, ಒಂದು ಇದು ಹುಟ್ಟುಹಬ್ಬದ ಆಚರಣೆ, ಇನ್ನೊಂದು ಪುಸ್ತಕದ ಬಿಡುಗಡೆ, ಅವರದ್ದು ಗೀತಾ ಇದಲ್ಲ ಲಾಸ್ಯ, ಹಾಗೆ ಮೊಮ್ಮಗಳ ಹುಟ್ಟುಹಬ್ಬ, ಪುಸ್ತಕ ಬಿಡುಗಡೆ ಮತ್ತು ಈಗೊಂದು ಕವಿಗೋಷ್ಠಿ. ಅದರ ಜೊತೆಗೆ ಹಲವರಿಗೆ ಸನ್ಮಾನ. ಅದು ಯಾರಿಗೆ? ಅರ್ಥಪೂರ್ಣವಾದ ಅನ್ವರ್ಥರಿಗೆ, ಗುರುಗಳಿಗಿರ್ಬೋದು, ಹಿರಿಯರಿಗಿರ್ಬೋದು, ಅಥವಾ ಸದಾ ನೆನಪಿಡಬೇಕಾದ ವ್ಯಕ್ತಿಗಳಿಗಿರ್ಬೋದು ಸನ್ಮಾನ ಬೇರೆ ಮಾಡಿದ್ದಾರೆ. ಈ ರೀತಿಯ ಕೈಂಕರ್ಯಗಳು ಇವೆಲ್ಲ ಏನೇನು ಲಾಭ ಕೊಡದ ವಿಷಯಗಳು. ಹಾಗಾದರೆ ಇದು ಸಂತೃಪ್ತಿ ಅಂತೇಳಿ, ಮನುಷ್ಯನಿಗೆ ತೃಪ್ತಿ ಇದ್ದಾಗ ಮಾತ್ರ ಜೀವನ ಭಾಗ್ಯ ಸಾಧ್ಯ. ನಮ್ಮ ವೈದ್ಯಕೀಯ ಪ್ರಕಾರ ಸಹ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತಿ ಅಭಿಧೀಯತೆ ಅಂತೇಳಿ, ಅಂಥವನ್ನೇ ಸ್ವಸ್ಥನಾಗಿರ್ತಾನೆ ಅಂತೇಳಿ. ಹಾಗೆಯೇ ನಾವು ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವಲ್ಲಿ, ದುಗುಡವನ್ನು ದೂರ ಮಾಡಿಕೊಳ್ಳುವಲ್ಲಿ ಈ ರೀತಿಯ ಕೈಂಕರ್ಯಗಳು ಬಹಳ ಉತ್ತಮ ಅಂತ ಹೇಳುವುದನ್ನು ನಾರಾಯಣ ನಾಯಕರು ತೋರಿಸಿಕೊಟ್ಟಿದ್ದಾರೆ, ಚಾಲನೆ ಮಾಡಿದ್ದಾರೆ. ಅದಕ್ಕೆ ದುಡಿದರೆ ಫಲ ಅಂತ ಹೇಳುವಂಥ ಒಂದು ನೀತಿಯನ್ನು ಕೊಟ್ಟಿದ್ದಾರೆ. ಬಹಳ ಅನ್ವರ್ಥವಾದಂಥ ಚುಟುಕು. ಹಾಗೆ 6 ಭಾಷೆಯಲ್ಲೂ ಬರೆದಿದ್ದಾರಂತೆ. ಅದನ್ನೆಲ್ಲವನ್ನು ಅವರು 4 ಓದಿದ್ದಾರೆ. ಅವರದ್ದು ಅರ್ಥಪೂರ್ಣವಾದಂಥ ವಿಷಯಗಳನ್ನು ಬರಿತಾ ಇದ್ದಾರೆ. ಈಗ ನಾನು ನೋಡಿದ ಹಾಗೆ ಒಂದು ಕಾವ್ಯಾತ್ಮಕ ಶೈಲಿ ಅನ್ನುವಂಥದ್ದನ್ನು ಅವರು ಗ್ರಾಸ್ಪ್ ಮಾಡಿದ್ದಾರೆ. ಗದ್ಯ ಕೊಯ್ಲು ಬಗ್ಗೆ ಇರ್ಬೋದು, ಸಪ್ರಾಸವಾಗಿ ಬರೆದಿದ್ದಾರೆ. ಹಾಸ್ಯ ಪ್ರಧಾನವಾದ ನಮ್ಮ ಭಾಷೆಯಲ್ಲಿ ಸಹ ಬರೆದಿದ್ದಾರೆ. ನಾನು ಹವ್ಯಕ ಭಾಷೆಯಲ್ಲಿ ಸಹ ಬರೆದಿದ್ದಾರೆ. ಹಾಗೆ ಸುಜಯಾರವರು 50ನೇ ಪುಸ್ತಕ ಬಿಡುಗಡೆಯ ಬಗ್ಗೆ
ಅರ್ಥಗರ್ಭಿತವಾಗಿ ಆ ವಿಚಾರಗಳನ್ನೇ ಪೂರ್ಣಿಸಿ ಹಾಡಿದ್ದಾರೆ. ಉತ್ತಮ ಬರಹಗಾರರು ಮತ್ತು ಉತ್ತಮ ಹಾಡುಗಾರರು ಅಂತ ಬಲ್ಲೆ. ಆನಂದರಯ್ಯವರು ನಮ್ಮ ಬಂಟ್ವಾಳ ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು. ಚಂದ ಅನ್ನುವಂಥದ್ದೊಂದು ಬೇರೆ ಬೇರೆ ಉಪಮೆಗಳ ಸಹಿತವಾಗಿ, ಅದೇ ಕಾವ್ಯದಲ್ಲಿ ಒಂದು ಉಪಮೆ ಕೊಡುವುದು ಸಹ ಒಂದು ಕಲೆ, ಬೇರೆ ಬೇರೆ ಉಪಮೆಗಳನ್ನು ಕೊಡಬೇಕಾಗ್ತದೆ. ಆ ರೀತಿ ಉಪಮೆ ಅಂದರೆ ಹೋಲಿಕೆ. ಆ ಹೋಲಿಕೆ ಓದುವಾಗಲೇ ಅವನಿಗೆ ಗೊತ್ತಾಗಬೇಕು ಅದು ಯಾವುದಕ್ಕೆ ಹೇಳಿದ್ದು ಅಂತೇಳಿ. ಆ ರೀತಿ ಆ ಪೊರ್ಲು ಅಂತೇಳಿ ಒಂದು ಉಪಮೆ ಸಹಿತವಾಗಿ ಒಂದು ತುಳುಕವನವನ್ನು ವಾಚಿಸಿದ್ದಾರೆ. ಹಾಗೆ ಸುಮಿತ್ರಾ ಎರ್ಪೆಗಟ್ಟೆಯವರು ಒಂದು ಜೀವನದ ಸಂಪೂರ್ಣ ಚಿತ್ರಣವನ್ನು, ಪಕ್ಷಿ ನೋಟವನ್ನು ಕನಸಿನ ರೂಪದಲ್ಲಿ ಎಣಿಸಿಕೊಟ್ಟಿದ್ದಾರೆ. ಈ ಕವಿಭಾವಗಳು ಅಂದರೆ ಹಾಗೆ ಎಷ್ಟೋ ಸತಿ ನನಗೆ ಆಗ್ತದೆ, ನಾನು ಡ್ರೈವಿಂಗ್ ಮಾಡ್ತಾ ಇರ್ತೇನೆ, ಇದ್ದಕ್ಕಿದ್ದಾಗೆ ಏನನ್ನು ನೋಡುವಾಗ ಒಂದು ವಾಕ್ಯ ನೆನಪಾಗ್ತದೆ, ಒಂದು ಶಬ್ದ, ಇದರಲ್ಲಿ ಒಂದು ಚಂದ ಬರಿಬೋದು ಈಗ ಅಂತ ಹೇಳ್ತೇನೆ, ಮನೆಗೆ ಹೋಗ್ತೇನೆ, ಎಷ್ಟು ಕೆಪ್ಪಾಟಿಗೆ ಬಡಿದ್ರು ನೆನಪಾಗದಷ್ಟು ಮರ್ತು ಹೋಗ್ತದೆ. ಅದಕ್ಕೆ ಶಿವರಾಮ ಕಾರಂತರೊಮ್ಮೆ ಹೇಳಿದ್ದಾರೆ, ನನಗೆ ನೆನಪಾದರೆ ನನಗೇನಾದ್ರು ಭಾವನೆ ಅಲ್ಲಿಯೇ ಬರೆದು ಬಿಡ್ತೇನೆ ಅಂದರೆ ಅದು ಮಾತ್ರ ಹಾಗೆ ಮಾಡಲೇಬೇಕಾಗ್ತದೆ. ನಾವು ಹಾಗೆ ಮಾಡಿದ ನನಗೆ ಅನುಭವ ಉಂಟದು. ಅರ್ಧ ಗಂಟೆ ಕಳೆಯುವ ಮರ್ತು ಹೋಗ್ತದೆ ಆ ವಿಷಯ. ಹಾಗೆ ಒಂದು ಯೋಚನೆ ಮಾಡ್ತೇವೆ, ಒಳ್ಳೆ ವಿಷಯ ಅಂತ ಹೇಳೋದು, ಏನು ಮಾಡೋದು ಹಾಗೆ ಬರೋದಿಲ್ಲ. ಹಾಗೆ ಚಿನ್ಮಯಿ ಮಂಗಳೂರು ಸಹ ಒಂದು ಉತ್ತಮ ಕವಿಭಾವದಲ್ಲಿ ಪೋಣಿಸಿದ್ದಾರೆ. ಸೂರ್ಯನಾರಾಯಣವರು